ಹಾಯ್ ಈ ಲಾಗ್ ಒಳಗೆ ನಿಮ್ಮ ಜೊತೆ ನಾವೊಂದು ಹೆಲ್ದಿ ರೆಸಿಪಿ ಶೇರ್ ಮಾಡ್ಕೋತೀನಿ. ಅದೇನಪ್ಪ ಅಂದ್ರೆ ಹೈ ಪ್ರೋಟೀನ್ ದೋಸಾ ರೆಸಿಪಿಯ. ಯೂಶುವಲ್ ಆಗಿ ನಾವು ದೋಸಾ ಅಂದ ತಕ್ಷಣ ಅಕ್ಕಿ ಉದ್ದಿನ ಬೇಳೆ ನೆನೆ ಇಟ್ಟು ಗ್ರೈಂಡ್ ಮಾಡ್ಕೊಂಡು ದೋಸಾ ಮಾಡ್ಕೊಂತೀವಿ. ಅದನ್ನೇ ಹೆಲ್ದಿಯಾಗಿ ಹೆಂಗ್ ಮಾಡ್ಕೊಳ್ಳೋದಂದ್ರೆ ಫಸ್ಟ್ ನಮ್ಗಿಲ್ಲಿ ತೊಗರಿ ಬೇಳೆ ಬೇಕು. ಸಾಂಬಾರ್ ಮಾಡ್ತೀವಲ್ಲ, ಆ ತೊಗರಿ ಬೇಳೆ ಒಂದು 1/2 ಕಪ್ ತಗೊಂಡಿನಿ. ಅದಾದ್ಮೇಲೆ ಓಟ್ಸ್ ತಗೊಳಕತ್ತೀನಿ. ಓಟ್ಸ್ ಇಂಪಾರ್ಟೆಂಟ್. ಅದಾದ್ಮೇಲೆ ಒಂದ್ ಸ್ವಲ್ಪ ಕಡ್ಲಿ ಬ್ಯಾಳಿ, ಒಂದ್ ಸ್ವಲ್ಪ ಆರೆಂಜ್ ದಾಲ್ ಬರ್ತಾವ್ ನೋಡ್ರಿ, ಮಸೂರ್ ದಾಲ್. ಆಮೇಲೆ ಒಂದ್ ಸ್ವಲ್ಪ ಹೆಸರು ಬ್ಯಾಳಿ, ಅದಾದ್ಮೇಲೆ ಒಂಚೂರು ಉದ್ದಿನ ಬ್ಯಾಳಿ. ಅಕ್ಕಿನೂ ತಗೊಂಡಿನಿ, ಆದ್ರ ಅಕ್ಕಿನ ತಗೊಂಡಿರೋದು ಸ್ವಲ್ಪ ಒಂದ್ 4 ಸ್ಪೂನ್ ಅಷ್ಟೇ. ಅದಾದ್ಮೇಲೆ ಇವು ಕೀನ್ವಾ, ಇವು ಅಂತೂ ಹೆಲ್ತಿಗೆ ಭಾಳ ಚಲೋ. ಅಕ್ಕಿ ಹಾಕದೇ ಇದ್ರು ನಡೀತದ, ಸುಮ್ನ ಒಂಚೂರು ಟೇಸ್ಟ್ ಬರ್ಲಿ ಅಂತ ಸ್ವಲ್ಪ ಹಾಕಿನಷ್ಟೇ. ಇವನ್ನೆಲ್ಲಾ ಮಿಕ್ಸ್ ಮಾಡ್ಕೊಂಡು ಸ್ವಚ್ಛಗೆ ಒಂದ್ 2-3 ಸಲ ನೀರಾಗ ಸ್ವಚ್ಛ ತೊಳಿಬೇಕ. ತೊಳೆದಿಟ್ಟು ರಾತ್ರಿ ಇಡೀ ಇವನ್ನ ನೆನೆಯಕ್ ಬಿಡ್ಬೇಕು. ಇಡೀ ರಾತ್ರಿ ಬಿಡ್ಲಿಲ್ಲ ಅಂದ್ರೂ 5-6 ತಾಸರ ನೆನೆಸ್ಬೇಕಾ. ಅದಾದ್ಮೇಲೆ ಗ್ರೈಂಡರ್ಗೆ ಹಾಕೋಬೇಕಾದ್ರೆ ಅದ್ರ ಜೊತೆ ಒಂಚೂರು ಪಾಲಕ್ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕೋಬೇಕು. ಆಮೇಲೆ ಇದಕ್ಕೊಂಚೂರು ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಒಂದ್ಸತಿ ಗ್ರೈಂಡ್ ಮಾಡ್ಕೊಂಡಿಂದ ಇಮಿಡಿಯೇಟ್ ದೋಸಾನು ಮಾಡ್ಕೋಬಹುದಾ. ಇಮಿಡಿಯೇಟ್ ದೋಸಾನು ಚಲೋ ಆಗ್ತಾವ. ಇಲ್ಲ ನಿಮ್ಗೆ ಒಂಚೂರು ಫರ್ಮೆಂಟ್ ಮಾಡೋದಿತ್ತು ಅಂದ್ರೆ ಸಂಜಿತನ ಇಟ್ಟು ಫರ್ಮೆಂಟ್ ಮಾಡ್ಕೊಂಡು ಆಮೇಲೆ ದೋಸಾ ಮಾಡ್ಕೋರಿ. ನಾ ಒಂದೊಂದ್ಸಲ ಮುಂಜಾನೆ ನಾಷ್ಟಕ್ಕೆ ಮಾಡ್ಬಿಡ್ತೀನಿ, ಆದ್ರೆ ಇವತ್ತೊಂಚೂರು ಸಂಜಿತನ ಫರ್ಮೆಂಟ್ ಆಗಕ್ ಬಿಟ್ಟಿದ್ದೆ. ಆಮೇಲೆ ದೋಸಾ ಮಾಡ್ಕೋಬೇಕಾದ್ರ ಅದ್ರ ಸ್ಟಫಿಂಗ್ ಸಲುವಾಗಿ ಪನ್ನೀರ್ ಮತ್ತೆ ಚೀಸ್ 2 ತಗೊಂಡಿನಿ. ಫಸ್ಟ್ ದೋಸಾ ಹಾಕೊಂಡು ಒಂಚೂರು ತುಪ್ಪ ಎಲ್ಲ ಹಚ್ಚಿ ಅದ್ರ ಮ್ಯಾಲೆ ಪನ್ನೀರ್ ಮತ್ತೆ ಚೀಸ್ ಸ್ಪ್ರೆಡ್ ಮಾಡ್ಕೊಂಡಿನಿ. ಈ ರೀತಿ ದೋಸಾದೊಳಗ ಚೀಸ್ ಪನ್ನೀರ್ ಸ್ಟಫಿಂಗ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರ. ಇವನ್ ಪ್ರೆಗ್ನೆಂಟ್ ಇರೋರು ತಿಂದ್ರೆ ಬಹಳ ಚಲೋ, ಯಾಕಂದ್ರೆ ಇದ್ರೊಳಗ ಪನ್ನೀರ್ ಹಾಕಿನಿ. ಅದ್ರ ಜೊತೆಗೆ ಪಾಲಕ್ ಅದ. ಪಾಲಕ್ ಒಳಗ ಐರನ್ ಮತ್ತೆ ಫೋಲಿಕ್ ಆಸಿಡ್ ಇರೋದ್ರಿಂದ ಬೇಬಿ ಹೆಲ್ತಿಗೂ ಬಹಳ ಚಲೋ. ಹಂಗಾಗಿ ನಾ ಯೂಶಲಿ ಇದನ್ನ ಡಿನ್ನರಿಗೆ ತಿಂತೀನಿ. ಒಂದ್ ದೋಸಾ ಜೊತೆಗೆ ಈ ಪ್ರಿಯಾ ಪಿಕಲ್ ಅದ ನನ್ನ ಹತ್ರ, ಟೊಮೆಟೊ ಪಿಕಲ್. ಈ ಕಾಂಬಿನೇಷನ್ ನಂಗೆ ಬಹಳ ಇಷ್ಟ ಆಗ್ತದ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಆಮೇಲೆ ನಿಮ್ಗೆ ಹೆಂಗ ಅನಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಬಾಯ್.